ನಿಮ್ಮ ಮೇಲೆ ಆರೋಪ ಬಂದಿದೆ. ಆರೋಪ ಸಾಬೀತಾಗಬೇಕಲ್ಲ. ಈಗ ಆ ಥರ ಆರೋಪ ಮಾಡೋಕ್ಕಿಂತ ದುಡ್ಡು ಕೊಟ್ಟಿದ್ವಿ, ನಾವು ದುಡ್ಡು ಇಸ್ಕೊಂಡಿಲ್ಲ. ಈಗ ಹಂಗೇನಾದ್ರೆ ನಾನು ಶಿಕ್ಷದಿದ್ದರೆ ಇದನ್ನು ಲೋಕಾಯುಕ್ತ ಇತ್ತು, ಅದು ಮಾಡ್ಬೋದಿತ್ತು. ಸುಮ್ಮನೆ ಬಂದು ಕೂತ್ಕೊಂಡು ಇಲ್ಲಿ ರಾಜ್ಯದ ಜನ ಎಲ್ಲ ಬರ್ತಾರೆ, ನಾವೆಲ್ಲರಿಗೂ ಮೌಖಿಕವಾಗಿ ಮಾತಾಡ್ಬೇಕಾಗತ್ತೆ. ಯಾಕಂದರೆ ಅವರು ನಾವು ಅಲ್ಪಾವಧಿ ಇವೆಲ್ಲ ನಾವೇನು ಅಭಿವೃದ್ಧಿ ನಿಗಮ ಆಗಿದೆ, ನಾವೆಲ್ಲರಿಗೂ ಸಿಗ್ತೀವಿ, ಮಾಡ್ತೀವಿ, ಮಾತಾಡ್ತಾರೆ, ನಮ್ಮ ಕೆಲಸಗಳು ಆಗ್ತವೆ ಅಂತಕ್ಕಂಥದ್ದು ಆಶಾಭಾವನೆಯಿಂದ ಬಂದಿರ್ತಾರೆ. ಅವರಿಗೆಲ್ಲ ನಾವು ಸ್ಪಂದಿಸಬೇಕಾಗತ್ತೆ. ಈ ಥರ ಪೆನ್ ಡ್ರೈವು ಮೊಬೈಲು ಇಟ್ಕೊಂಡ್ಬಂದರೆ ನಾವು ಏನು ಯಾರಿಗೆ ನಂಬೋದು? ಸರ್, ಈಗ ರಾಜೀನಾಮೆ ಒತ್ತಡ ಕೇಳಿ ಬರ್ತಿದೆ, ರಾಜೀನಾಮೆ ಏನಾದ್ರು ಕೊಡ್ತೀರಾ ಅಂತ ಹೇಳಿ. ಈಗ ಪಕ್ಷ ಹೇಳಿದ ಮೇಲೆ ಕೊಡಲೇಬೇಕಲ್ಲ, ಸರ್ಕಾರ ಹೇಳಿದ ಮೇಲೆ ಕೊಡಲೇಬೇಕಲ್ಲ. ನಮ್ಮ ಬಗ್ಗೆ ಅಪಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪಾಪ ಅವರು ನಮ್ಮನ್ನು ಗುರ್ಸಿದ್ದಾರೆ. ಒಬ್ಬ ಕಾರ್ಯಕರ್ತನ ಗುರ್ಸಿ ವಿಶ್ವಾಸ ಇಟ್ಕೊಂಡು ಮಾಡಿದ್ದಾರೆ. ಅದಕ್ಕೆ ಧಕ್ಕೆ ಆಗಬಾರ್ದಲ್ಲ. ಅವ್ರಿಗೆ ಗೌರವ ಕೊಡಬೇಕು, ಪಕ್ಷಕ್ಕೂ ಮುಜುಗರ ಆಗಬಾರ್ದು, ಸರ್ಕಾರಕ್ಕೂ ಮುಜುಗರ ಆಗಬಾರ್ದು. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ರಾಜೀನಾಮೆ ಪತ್ರವನ್ನು ನೀವು ಇಲ್ಲ 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 ಇದು ನಿಮ್ಮಲ್ಲೇ ಬರ್ತಾ ಇದೆ. ಈಗ ಕೊಟ್ರಂತೆ, ಈಗ ಹೋದ್ರಂತೆ, ಬರ್ತಾ ಇದ್ದಾರಂತೆ, ಕೊಟ್ರಂತ ಬರ್ತಾ ಇದೆ. ಈಗ ಕೊಟ್ಟಿದ್ರೆ ನಾನು ಇಲ್ಲಿ ಯಾಕೆ ಹೇಳ್ಬೇಕು? ನಾನೇ ಹೇಳಿದ್ದೀನಿ. ಮೊನ್ನೆ ನಮ್ಮ ಗೌರವಿತ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಮೈಸೂರಿಂದ. ಏನು ರವಿಕುಮಾರ್ ಅದು ಬರ್ತಾ ಇದೆ ಅಂದರು. ಹಣ ಎಲ್ಲ ಇದು ಹಿಂಗೆ ಮಾಡಿದ್ದಾರೆ, ಸ್ವಲ್ಪ ಎಲ್ಲ ಶಿಸ್ತು ಟ್ರಾನ್ಸ್ಫರ್ಷನ್ ಮಾಡೋದಕ್ಕೆ ಇದೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೇ ಹೇಳಿದೆ, ತನಿಖೆ ಆಗ್ಬೇಕಣ, ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ನಿಮ್ಗೆಲ್ಲರಿಗೂ ಮುಜುಗರ ಆಗದಿದೆ, ನಾನು ರಾಜೀನಾಮೆ ಕೊಡ್ತೀನಿ ನಾನೇ ಹೇಳಿದೆ. ಅವ್ರು ಖುಷಿ ಪಟ್ಟಿದ್ದಾರೆ. ಯಾರು ಆಮೇಲೆ ಹೇಳಿದ್ರಲ್ಲ. ಹಾಂ, ಅಂದರೆ ನಾನು ಹೇಳಿದ ಮೇಲೆ ಹೇಳ್ಬೇಕಲ್ಲ. ಯಾರು ಈಗ ನಾನು ಅವ್ರನ್ನೆಲ್ಲ ಭೇಟಿ ಮಾಡ್ತಾ ಇದ್ದೀನಿ. ಅವ್ರ ಹತ್ರ ಕುಲಂಕುಷವಾಗಿ ಏನಿದೆಯಲ್ಲ ವಾಸ್ತವಾಂಶ ಏನೇನಾಗಿದೆ, ಹೆಂಗಾಗಿದೆ ಅಂಥೇಳಿ ವರದಿ ಕೊಡಬೇಕು. ವರದಿ ಕೊಟ್ಟು ಅವರಿಗೆ ಇಲ್ಲ, ನಾಳೆ ತಪ್ಪಿದ್ರೆ ನಾಡ್ದು ಹೋಗ್ತೀನಿ. ಸರ್, ಈ ವಿಡಿಯೋ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ವಿಡಿಯೋ ಬಗ್ಗೆ ನಿಮ್ಮ ಕಚೇರಿಗೆ ಹೌದೌದು, ಅದರಲ್ಲಿಂತ ಆಫೀಸ್ ನಮ್ದೇ ಅಲ್ಲ, ಅದು ನಮ್ಮ ಆಫೀಸೇ. ಈ ಜಾಗ ಇದು ಅಂತ ಗೊತ್ತಾದಾಗ ಅದು ತನಿಖೆ ಆಗ್ಬೇಕಲ್ಲ, ತನಿಖೆ ಆಗ್ಬೇಕು. ಈಗ ಆಫೀಸಲ್ಲಿ ಆಗಿರೋದ್ರಿಂದ ಬೇರೆ ಎಲ್ಲರೂ ಆಗಿದ್ರೆ, ಹೋಟ್ಲು ಗೀಟ್ಲು ಆಗಿದ್ರೆ, ಇಲ್ಲ ಹೊರಗಡೆ ಆಗಿದ್ರೆ ಅದೊಂಥರ ಗೊತ್ತಾಗಲ್ಲ ಅಂತ. ಈಗ ಆಫೀಸಲ್ಲಿ ಆಗಿರೋದ್ರಿಂದ ಯಾರಂತ ಹೇಳಕ್ಕಲ್ಲ, ಇರ್ಬೋದು. ಯಾಕಂದ್ರೆ ಅಷ್ಟು ಧೈರ್ಯ ಬೇಕಲ್ಲ ಆಫೀಸಲ್ಲಿ ಮಾಡೋಕ್ಕೆ. ಅಲ್ಲ, ಕೆಲವು ನಮ್ದಿದೆ, ಕೆಲವು ಅದಕ್ಕೆ FSL ಕಳಿಸ್ತಾ ಇದ್ದೀನಿ. FSL ಕಳಿಸ್ಬಿಟ್ರೆ ಈಗ ನಾನೊಂದು ಹೇಳೋದು ಅವರೊಂದು ಹೇಳೋದು ಆಗಬೇಡ. ಅದು ಏನು ಅಂತ ಕುಲಂಕುಷವಾಗಿ ಸಮಗ್ರವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ತನಿಖೆ ಮಾಡ್ತೀವಿ ಅಂತೇಳಿ. ಹೌದೌದು, ಕೆಲವೆಲ್ಲ ತಿರ್ಚಿದ್ದಾರೆ, ಕೆಲವೆಲ್ಲ ಹೇಳ್ತಾರೆ 60%, 40% ಅಂತಾರೆ, 3% ಅಂತಾರೆ, 8% ಅಂತಾರೆ, 10% ಅಂತಾರೆ, 5%. ಇದು ಏನಿದು ಹಂಗೆ ಹೇಳ್ಕೊಂತ ಹೋಗ್ತಿರ್ತಾರೆ. ನೋಡಿ, ನಾನು ಬಂದಿರ್ತಕ್ಕಂಥದ್ದು ವಿದ್ಯಾರ್ಥಿ ನಾಯಕನಾಗಿ, ಇವಾಗ ಯೂತ್ ಕಾಂಗ್ರೆಸ್ ನಾಯಕನಾಗಿ, ಆಮೇಲೆ ಪೇರೆಂಟ್ ಬಾಡಿಯಲ್ಲಿ ಕೆಲಸ ಮಾಡಿಕೊಂಡು ಸುಮಾರು ನಾವು 2-3 ಸರಿ ನಮಗೆ ಇದು ಅಂತ ಅಸೆಂಬ್ಲಿ ಟಿಕೆಟಿನೆಲ್ಲ ಕೇಳಿದ್ದೀನಿ. ಕೆಲವು ಟೈಮಲ್ಲಿ ಗುರ್ಸೋಕ್ಕಾಗಲ್ಲ, ಪಕ್ಷ ದೊಡ್ಡದು, ಅದಕ್ಕೋಸ್ಕರ ಏನಾದ್ರು ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಹಾಗಾಗಿ ಪಕ್ಷ ಮತ್ತು ಸರ್ಕಾರ, ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸೇರಿ ಇವರು ಆರ್ಗನೈಸ್ ಪರ್ಸನ್ನು ಕೆಳಂತಿಂದ ಬಂದ್ಯಾರ ಅಂತೇಳಿ ಗುರುತಿಸಿ ನಮಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ದ್ರೋಹ ಬಗೆಯಬಾರ್ದು, ಅದನ್ನು ಗೌರವಯುತವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಕೆಲವು ಈ ಥರ ಷಡ್ಯಂತ್ರ ಆದಾಗ ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ತನಿಖೆ ಆಗಬೇಕು. ಮತ್ತು ನಾನು ವಿಶ್ವಾಸ ಅವರಿಬ್ಬರ ಹತ್ರನೂ ಮತ್ತು ಸರ್ಕಾರದ ಮೇಲೆ ಪಕ್ಷದಲ್ಲಿ ವಿಶ್ವಾಸ ಹೆಚ್ಚಾಗಲಿ ಅಂತೇಳಿ ಅವ್ರು ಹೇಳಿದ್ದಕ್ಕೆ ಏನು ಹೇಳಿದ್ರು ಕೂಡ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಅಲ್ಲ, ರಾಜ್ಯದಲ್ಲಿದೆ, ಈ ಥರ ಆಗಬಾರ್ದಿತ್ತು, ಅಧ್ಯಕ್ಷರಿಗೆ ಈ ಥರ ಎಲ್ಲ ಕುತಂತ್ರಿಗಳು ಮಾಡಿದ್ದಾರೆ ಅಂತಕ್ಕಂಥದ್ದು. ಒಳ್ಳೆ ಕೆಲಸ ಮಾಡ್ತಾಯಿದ್ರು. ನಾನು ಹೇಳ್ಬಾರ್ದಿದ್ದನ್ನ ಪಾಪ ಅವರಿಲ್ಲ ಹೇಳೋಕ್ಕೆ. ಎಲ್ಲ ಜಿಲ್ಲೆಯಲ್ಲೂ ಕರ್ನಾಟಕ ರಾಜ್ಯದಿಂದ ಟೂರ್ ಮಾಡಿ ಎಲ್ಲ ನಮ್ದೇನಂದರೆ ಗುಡಿಸಲು ಮುಕ್ತ ಮಾಡಬೇಕು ಅಂತ, ಗುಡಿಸಲು ಮುಕ್ತ ಮಾಡಬೇಕು ಅಂತ. ಯಾಕಂದರೆ ಚೆನ್ನಾಗಿರ್ತಕ್ಕಂಥವ್ರು ಯಾರು ಲೋನ್ ತೊಗೊಬೇಡಿ ಅಂತ ಹೇಳೋದು ಅಂತ. ಇವೆಲ್ಲ ಭಾಳಷ್ಟು ಜನ ಬೆಳಕೆ ನೋಡಿಲ್ಲ, ಇನ್ನು ಅಲ್ಲೇ ಇದ್ದಾರೆ ಅವರು. ನಿಗಮ ಅಂದರೆ ಗೊತ್ತಿಲ್ಲ, ನಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಲೋನ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಪಾಪ ಇನ್ನೂ ಅಲ್ಲೇ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನೆಲ್ಲ ತರ್ತಕ್ಕಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೆ. ನಾನು ಹಿಂದೆಲ್ಲ ಯಾವ ದೇಶ ಏನೋ ಗೊತ್ತಿಲ್ಲ, ನಾನಾದ್ಮೇಲೆ ಅಂತೂ ಎಲ್ಲ ಜಿಲ್ಲೆಯಲ್ಲೂ ಕೂಡ ಖುಷಿ ಪಡ್ತಾರೆ. ಅಂದರೆ ನಾವು ಅವ್ರು ಕೆಳಹಂತದ ಜನನೆಲ್ಲ ಭೇಟಿ ಮಾಡ್ತಕ್ಕಂಥ ವಿಚಾರ ಇದೆಯಲ್ಲ, ಇದು ಬೆಂಗಳೂರಿಗೆ ಬರೋದೇ ಇಲ್ಲ ಅವರು ಪಾಪ.
ಅಂಥವ್ರನ್ನೆಲ್ಲ ಗುರುಸಿ ಮಾಡಿ ಆ ಕ್ಷೇತ್ರದಲ್ಲಿ, ಆ ಜಿಲ್ಲೆಯಲ್ಲಿ, ಆ ತಾಲೂಕಲ್ಲಿ, ಆಮೇಲೆ ಕೆಲವು ಮುಖಂಡರಿರ್ತಾರೆ. ಆ ಮುಖಂಡರಲ್ಲಿ ಮನವಿ ಏನು ಮಾಡಿದ್ದೀನಿ ಅಂದರೆ, ನೀವುಗಳು ತೊಗೊಂಬಿಡಿ, ಯಾರ್ಯಾರು ಆ ಥರ ಮುಕ್ತವಾಗಿರ್ತಕ್ಕಂಥ ಕೆಳಹಂತದಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಕೊಡಿಸಿದ್ರೆ ನಮಗೆ ಒಂದು ಗೌರವ ಸಿಗುತ್ತೆ ಅಂತ. ಯಾಕೆ ಚೆನ್ನಾಗಿರೋರು ಬರೀ ಇಸ್ತ್ರಿ ಬಟ್ಟೆ ಹಾಕೋರು, ಕಾರಲ್ಲಿ ಓಡಾಡೋರು, ಬೈಕಲ್ಲಿ ಓಡಾಡೋರು ತೊಗೊಂಡ್ರೆ ಅದು ಆಗಲ್ಲ. ಆ ಕೆಳ ಹಂತದಲ್ಲಿ ಇರ್ತಕ್ಕಂಥ ಮೂಲ ಏನಿದೆಯಲ್ಲ ಅಲ್ಲಿ ಹೋಗಿ ಮುಟ್ಬೇಕದು. ಆವಾಗ ನಾವು ನಿಗಮ, ನಾವು ಸೇವೆ, ನಮ್ಮ ಸಮಾಜ ಏಳಿಗೆ ಅಂತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ. ಎಲ್ಲ ಕಡೆ ಮಾಡಿ ಏನು ಸರ್ ಇದ್ದೇ ಇರುತ್ತಲ್ಲ ಸರ್. ಈಗ ಇದೇನು ದೊಡ್ಡ ವಿಚಾರ ಅಲ್ಲ, ಆದರೂ ಕೂಡ ಈಗ ದೊಡ್ಡ ದೊಡ್ಡ ನಾಯಕರುಗಳು BJPಯವರು ಮಾತಾಡ್ತಿದ್ದಾರೆ, ದೊಡ್ಡ ದೊಡ್ಡ ನಾಯಕರು BJPಯವರು ಮಾತಾಡ್ತಿದ್ದಾರೆ. ಬಟ್ ಏನಪ್ಪ ಅಂದರೆ ಇದು ಒಂದು ಮುಜುಗರ ಆಗ್ಬಾರ್ದು ಸರ್ಕಾರಕ್ಕೆ. ತಪ್ಪು ಸರ್. ಇಲ್ಲ ಹೋಗ್ತೀನಿ, ನಾಳೆ ನಾಳೆ ಹೋಗ್ತೀನಿ. ಭೂಮಿ ನಿಗಮದಲ್ಲಿ ನೀವು ಬರೋಕ್ಕಿಂತ ಮುಂಚೆ ವ್ಯವಸ್ಥೆ ಸರಿ ಇಲ್ಲ. ಇಲ್ಲ ಹೌದೌದು, ಭಾಳ ಜನ ಏಜೆಂಟ್ರು ಓಡಾಡ್ತಿದ್ರು, ಮತ್ತು ಅದ್ರ ಜೊತೆಗೆ ರಶ್ ಇರೋದು. ಈಗ ನೀವು ಬಂದು ನೋಡ್ಬೋದು, ಅಲ್ಲಿ ಏನಂದರೆ ಜನನೇ ಇರಲ್ಲ. ಯಾಕಂದರೆ ಅಲ್ಲೇ ಆಮೇಲೆ ಫೋನ್ ಮಾಡ್ತಾರೆ, ಏನಾರ ಅವ್ರದ್ದು DBTಯಲ್ಲಿ ಏನಾರು ವ್ಯತ್ಯಾಸ ಆಗಿದ್ರೆ, ಬ್ಯಾಂಕಲ್ಲಿ ಏನಾರು ಸಾಲಾಗಿಲ್ಲ ತೊಗೊಂಡು ಡಿಫಾಲ್ಟ್ ಆಗಿದ್ರೆ, ಮತ್ತು ಇವಂಥದ್ದು ರಿಕಾರ್ಡ್ಸ್ ಏನಾರು ವ್ಯತ್ಯಾಸ ಆಗಿದ್ರೆ ಅವ್ರು ಬರ್ತಾರೆ, ಅವ್ರಿಗೂ ನಾವು ಬೈತೀವಿ. ಆಮೇಲೆ ನಮಗೆ ಖರ್ಚು, ಅವ್ರು ಬರೋದ್ರಿಂದ ನಮಗೆ ಖರ್ಚು. ಅವರು ಬಸ್ ಚಾರ್ಜ್ ಕೇಳ್ತಾರೆ, ಊಟ ಕೇಳ್ತಾರೆ, ಹೇಳ್ಬಾರ್ದು ನಾನು. ಯಾಕಂದರೆ ಅಲ್ಲಿಂದ ಮಾಡ್ಕೊಂಬರ್ತಾರಲ್ಲ ಖರ್ಚು ಮಾಡ್ಕೊಂಡು. ಅದಕ್ಕೋಸ್ಕರ ಈಗ ಏನು ಮಾಡಿದ್ದೀವಿ ಅಂದರೆ, ನಮ್ಮ ಆದೇಶ ಏನು ಮಾಡಿದ್ದೀವಿ, 2 ತಿಂಗಳಾಯಿತು. ನೀವು ಅಕಸ್ಮಾತ್ ಏನಾರು ಆಗಿಲ್ಲ ಅಂದರೆ DM ಆಫೀಸ್ ಇರ್ತದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಫೋನ್ ಕೊಡ್ಬೇಕು. ಹಿಂಗೆ ಅವ್ರು ಮಾತಾಡ್ತಾರೆ. ಯಾಕಂದರೆ ಈಗ ಇವರೇ ಮಾತಾಡಿದ್ರೆ ನಮಗೆ ನಂಬರ್ಗಳು ಫೀಡ್ ಆಗಿರಲ್ಲ. ಆಫೀಸಿಗೆ ಹೋಗಿ ಮಾಡಿದರೆ ಆ ನಂಬರ್ ನಮ್ಗೆ ಫೀಡ್ ಆಗಿರುತ್ತೆ. ಏನಾಗೈತೆ ಅಂತ ಅವರು ಕೂಲಂಕುಷವಾಗಿ ಹೇಳ್ತಾರೆ, ಹಿಂಗಾಗಿದೆ ಹಿಂಗೆ, ಮತ್ತು ಅಲ್ಲೇ ಸರಿ ಮಾಡಿ ಕಳಿಸ್ರಿ ಅಂತ. ಆಮೇಲೆ ಅಪ್ಲಿಕೇಶನ್ಸ್ ಇದಾವಲ್ಲ, ಆನ್ಲೈನ್ ಅಪ್ಲಿಕೇಶನ್ ಕರಿತೀವಿ, ಮತ್ತು ಆಫ್ಲೈನೂ ಕರಿತೀವಿ. ಯಾಕಂದರೆ ಕೆಲವ್ರು ಹಾಕಿರಲ್ಲ, ಅವ್ರಿಗೆ ಕೆಲವರಿಗೆ ಅಲ್ಲೇ ಬಂದಾಗ ಯಾರು ರೆಕಮೆಂಡ್ ಮಾಡಿದಾಗ ಅಲ್ಲೇ ಇದು ಮಾಡಿಬಿಟ್ಟು ಅವರಿಗೆ ಅಲ್ಲೇ ಅರ್ಜಿ ಹಾಕಿಸಿ ಅದನ್ನು ಬಂದಮೇಲೆ ಎಷ್ಟು ಹಣ ಬಂದೆ ನೀವು ಸರ್? ಈಗ 24, 25, 68 ಕೋಟಿ ಬಂದಿತ್ತು. ಆಮೇಲೆ ಅದ್ರ ಜೊತೆಗೆ ಒಂದು 10 ಕೋಟಿ ಯಾವುದೋ ಈ ಬೇರೆ ಕೊಡ್ತಾರೆ TSB ಅದು ಅಂತ. ಆಮೇಲೆ ನಾನು 25, 26 ಈಗ 68 ಕೋಟಿ ಪ್ಲಸ್ 30 ಕೋಟಿ ವೆರಿಫಿಕೇಷನು ಪ್ರಾಜೆಕ್ಟ್ ಅಂತಿದೆ, ಅದು VDR ಅಂತ, ವೆರಿಫಿಕೇಷನ್ನು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ. ಒಟ್ಟು 93 ಕೋಟಿ ಇದೆ. ದುಡ್ಡಿಲ್ಲ ಅಲ್ಲಿ, ಇಡೀ ರಾಜ್ಯಕ್ಕೆಲ್ಲ ಮಾಡ್ತಕ್ಕಂಥದ್ದಿಲ್ಲ. ಅದರಲ್ಲೂ ಹುಡುಕಿ ನಾವು ಮಾಡ್ತಾ ಇದೀವಿ. 93 ಕೋಟಿ ಎಷ್ಟು ಖರ್ಚಾಗಿದೆ? ಇಲ್ಲ, ಈಗ ಮೊನ್ನೆ ಬೋರ್ಡ್ ಮೀಟಿಂಗ್ ಆಗಿದೆ, ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ತೆಗೆದಿರ್ತೀವಿ. ವೆಹಿಕಲ್ಲಿಗೆ ಮತ್ತು ನೇರ ಸಾಲ 1 ಲಕ್ಷ ರೂಪಾಯಿದು, ಮತ್ತು 2 ಲಕ್ಷ ರೂಪಾಯಿದು ನೇರ ಸಾಲ. ಆಮೇಲೆ ಉದ್ಯೋಗಶೀಲತೆ ಅಂತೇಳಿ 3.5 ಲಕ್ಷ ತೆಗೆದಿರ್ತೀವಿ. ಆಮೇಲೆ ಕಾರು, ಆಮೇಲೆ ಭೂ ಒಡೆತನ, ಆಮೇಲೆ ಹೈನುಗಾರಿಕೆ, ಕುರಿ ಮತ್ತು ಸಾಕಾಣಿಕೆ, ಇದೆಲ್ಲ ಇನ್ನೂ ಸ್ಕೀಮ್ ಇದ್ದಾವೆ ಇದೆಲ್ಲ. ಆಮೇಲೆ ಫುಡ್ ಕಾರ್ಟ್. ಆಮೇಲೆ ನಮ್ಮಲ್ಲಿ ಇನ್ನೊಂದು ವಿಶೇಷ ಮೊನ್ನೆ ಮಾಡಿದ್ವಿ, ಅದು ಸಕ್ಸಸ್ ಆಗುತ್ತಿಲ್ಲ ಗೊತ್ತಿಲ್ಲ. ಕಲ್ಲು ಹೊಡಿತಾರಲ್ಲ, ಅವ್ರಿಗೊಂದು ಕಿಟ್ಟನ್ನು ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಈಗ ಏನು ಮಾಡ್ತಾರೆ ಸರ್ಕಾರ, ಎಲ್ಲರಿಗೂ ನಿಗಮಕ್ಕೆ ಏನು ಕೊಡ್ತಾರೆ ಅದೇ ಸ್ಕೀಮ್ ಕೊಟ್ಟಿರ್ತಾರೆ ನಮಗೆ. ನಾವು 1-2 ಅವ್ರಿಗೆ ಹೇಳಿ ರಿಕ್ವೆಸ್ಟ್ ಮಾಡಿ ಈ ಜನಾಂಗಕ್ಕೆ ಇದು ಆಗುತ್ತೆ, ಆ ಜನಾಂಗಕ್ಕೆ ಅದಾಗುತ್ತೆ ಅಂತೇಳಿ ಕೇಳ್ತೀವಿ. ಅಂದರೆ ನೀವು ಬಂದ ಮೇಲೆ ಎಷ್ಟು ಹಣ ಬಳಕೆ ಆಯ್ತಿಲ್ಲ? ಈಗ ಆಯ್ತಲ್ಲ, ಈಗ 68 ಆಗಿದೆ, 68 ಆಗಿದೆ. ಈಗ 93 ಏನಿದೆಯಲ್ಲ ಅದು ಇನ್ನು ಆಗ್ಬೇಕು. 68 ಖರ್ಚಾಗಿದೆ? ಇಲ್ಲ, ಕೆಲವು ಉಳಿತವೆ. ನಾವು ಇದಕ್ಕೆ ತೆಗೆದಿಟ್ಟಿರ್ತೀವಿ, ಯಾವುದಕ್ಕೆ ಸ್ಕೀಮಿಗೆ ತೆಗೆದಿರ್ತೀವಿ. ಆ ಸ್ಕೀಮಲ್ಲಿ ಕೆಲವರು ಈ ಬ್ಯಾಂಕು ಗಿಂಕು ಮತ್ತೆ ಮುನ್ನೊಂದು ಅವೆಲ್ಲ ಇರ್ತಾವಲ್ಲ, ಬ್ಯಾಂಕು ಡಿಫಾಲ್ಟ್ ಇರ್ತಾರೆ, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಅದೆಲ್ಲ ಹಂಗೆ ಇರುತ್ತೆ. ಮತ್ತು ಅವ್ರಿಗೆ ಕಮಿಟೆಡ್ ಅದು, ಮತ್ತು 6 ತಿಂಗಳು ಬಿಟ್ಟು ಅವ್ರಿಗೆ ಕೊಡ್ತೀವಿ.